ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಚಿಂತನ. ವಿನಯ ಒಂದು ಸ್ವಭಾವ. ವಿನಯ ಸಕಲ ಸದ್ಗುಣಗಳ ತಳಹದಿಯಾಗಿದೆ ಹಾಗೂ ಶ್ರೇಯಸ್ಸಿನ ಮೆಟ್ಟಿಲು ಆಗಿರುತ್ತದೆ. ವಿನಯ ವಿದ್ಯೆಯನ್ನು ಘೋಷಣೆ ಮಾಡುತ್ತದೆ. ವಿನಯವೆಂದರೆ ವಿನಮ್ರತೆ, ನಮ್ರತೆ, ವಿನೀತ, ಸುಶಿಕ್ಷಿತ, ಸಜ್ಜನವೆಂದು ಕರೆಯುತ್ತೇವೆ. ವಿನಯದಿಂದ ಮಕ್ಕಳು ಮನೆಯಲ್ಲಿ ಪಾಲಕರಿಗೆ ಹಾಗೂ ಶಾಲೆಯಲ್ಲಿ ಗುರುವೃಂದದವರಿಗೆ, ಸಮಾಜದಲ್ಲಿ ಹಿರಿಯರಿಗೆ ವಿನಯದಿಂದ ವರ್ತಿಸಿದರೆ ಶೋಭಿತ ಕಾಣುತ್ತದೆ. ವಿನಯದಿಂದ ನಾವೆಲ್ಲರೂ ಅಪರಿಚಿತರು ಪರಿಚಿತರಾಗುತ್ತಾರೆ ಹಾಗೂ ಪರಿಚಿತರು ಸ್ನೇಹಿತರಾಗುತ್ತಾರೆ, ಸ್ನೇಹಿತರು ಬಾಂಧವರಾಗುತ್ತಾರೆ. ಹೀಗೆ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ತಮ್ಮನ್ನು ಗುರುತಿಸಿಕೊಳ್ಳಲು ಸಹಾಯವಾಗುತ್ತದೆ. ಈ ಅಹಂಕಾರ ಅಹಂಕಾರ ಅಲಂಕಾರವಾಗಲು ಸಾಧ್ಯವಿಲ್ಲ. ಅಹಂಕಾರದಿಂದ ನಾವು ಒಬ್ಬಂಟಿಯಾಗಿ ಬಾಳಬೇಕಾಗುತ್ತದೆ. ಮಾನವ ಸಂಘಜೀವಿ. ಸಕಲ ಜೀವಿಗಳಿಂದ ನಾವು ಪ್ರೀತಿಯಿಂದ ಬಾಳುವುದು ಕಲಿಯಬೇಕು. ವಿನಯ ಧೂರ್ತ ಲಕ್ಷಣ ಅನ್ನುತ್ತೇವೆ. ಯಾಕಂದ್ರೆ ಅತಿಯಾದ ವಿನಯ ಯಾವೊಂದೂ ಮಾಡಬಾರದು. ವಿನಯ ಸ್ಥಿರವಾಗಿರಬೇಕು, ಸೀಮಿತವಾಗಿರಬೇಕು. ಅದಕ್ಕೆ ವಿನಯದಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಅದೇ ಸಕ್ಸಸ್ಫುಲ್ ಆಗ್ತದೆ. ಅತಿಯಾದ ವಿನಯದಿಂದ ನಾಟಕ ಮಾಡುತ್ತಾರೆ ಎನ್ನುವ ಒಂದು ಕೀಳು ಹಿರಿಮೆ ಹುಟ್ಟುತ್ತದೆ. ಅದಕ್ಕೆ ನಾವು ಅತಿಯಾದ ವಿನಯನು ಶೋಭೆ ಅಲ್ಲ ಅಂತ ಈ ಸಮಾರಂಭದಲ್ಲಿ ಹೇಳುತ್ತೇನೆ. ಇನ್ನು ಒಂದು ಬಸವಣ್ಣನವರು ಹೇಳಿದ್ದಾರೆ, ಬಾಗಿದ ತಲೆ ಮುಗಿದ ಕೈ ಶಿವನ ಒಲುಮೆ ಕೂಡಲ ಸಂಗಮ ದೇವ ಎಂದು ಹೇಳಿದ್ದಾರೆ. ಅದರಂತೆ ಹರಳೆಯ ಶಿವಭಕ್ತ ಹರಳೆಯ ಬಸವಣ್ಣನವರು ಹೋಗುತ್ತಿರುವಾಗ ಶರಣ್ರಿ ಅಪ್ಪ ಎಂದು ಹೇಳಿದರು. ಆಗ ಬಸವಣ್ಣನವರು ಶರಣೂ ಶರಣಾರ್ಥಿಗಳು ಎಂದು ಎರಡು ಕೈ ಮುಗಿದು ಹೇಳಿದ್ದಾರೆ. ಇದರಿಂದ ಬಹಳಷ್ಟು ಮನಸ್ಸಿನಲ್ಲಿ ಪುಳಿಕಿತಗೊಂಡು ಹರಳೆಯ ತನ್ನ ಮನೆಯಲ್ಲಿ ಹೆಂಡತಿಗೆ ಹೇಳಿ ತನ್ನ ತೊಡೆಯ ಚರ್ಮವನ್ನು ಪಾದರಕ್ಷೆಯನ್ನಾಗಿ ಮಾಡಿ ಬಸವಣ್ಣನವರಿಗೆ ಅರ್ಪಿಸಿದರು. ಆಗ ಬಸವಣ್ಣನವರು ಮನಸ್ಸಿನಲ್ಲಿ ಅತಿ ವಿನಯದಿಂದ ಆ ಎರಡೂ ಚಪ್ಪಲಿಯನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ಹಾಗೆ ಈ ವಿನಯದಿಂದ ಶ್ರೇಯಸ್ಸಿಗೆ ಬಹಳಷ್ಟು ಮಾರ್ಗಗಳು ಬರುತ್ತದೆ ಎಂದು ಹೇಳುತ್ತಾ ಇಷ್ಟೇ ನನ್ನ ಎರಡು ಮಾತುಗಳು. ವಿನಯವೇ ವಿದ್ಯೆಗೆ ಭೂಷಣ, ಅತಿಯಾದ ವಿನಯ ಧೂರ್ತದ ಲಕ್ಷಣ ಅಂತ ಹೇಳಿ